ನೀವೀಗ ಹೇಳಿದ್ರಿ ಚಾರ್ಜಿಂಗ್ ಎಲ್ಲ ಹೇಗ್ ಮಾಡ್ಕೊಂತೀರಾ? ನೀವು ಊರಿಗೆ ಹೋಗಿ ಬರ್ತೀವಿ 75 ಕಿಲೋಮೀಟರ್ ಅಂತೆಲ್ಲ ಹೇಳಿದ್ರಿ, ಹಾಗೆ ಪ್ರತಿನಿತ್ಯನೂ ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ ಬೆಂಗಳೂರಿನಲ್ಲೇ ಉಪಯೋಗಿಸ್ತಿರ್ತೀರಾ. ಸೊ ಯಾವ ರೀತಿನಲ್ಲಿ ಚಾರ್ಜ್ ಮಾಡ್ತೀರಾ ಇದನ್ನ? ನಾನು ಊರಿಗೆ ಹೋಗ್ಬೇಕಾದ್ರೆ ನಾನು ಅಕಸ್ಮಾತ್ ಏನಾದ್ರು ಇವತ್ತೇನಾದ್ರು ಕೆಲ್ಸಕ್ಕೆ ಹೋಗಿದ್ರೆ ಒಂದು ಸಾಯಂಕಾಲ ಒಂದು 4 ಗಂಟೆಗೆ ಬಂದಿದ್ದೀನಿ ಅಂತ ಮನೆಗೆ, 20% ನನ್ ಚಾರ್ಜ್ ಆಗೋದಕ್ಕೆ 2 ಅವರ್ಸ್ ಬೇಕು. ಮತ್ತೆ ಬರ್ಬೇಕಾದ್ರೆ ಫುಲ್ ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀನಿ, ಮತ್ತೆ ಬರ್ತೀನಿ. ನನಗೆ ಅರೌಂಡ್ ಊರಿಗೆ ಹೋದ್ರೆ 500 ರುಪೀಸ್ ಸೇವ್ ಮಾಡ್ತೀನಿ ಪ್ರತಿ ಟ್ರಿಪ್. ನಿಮ್ಮ ಊರು ಕೋಲಾರ ಅಂತ ಹೇಳಿದ್ರಿ ಅಲ್ಲ, ಸೊ ಬೆಂಗಳೂರಿಂದ ನೀವು ಕೋಲಾರಕ್ಕೆ ಹೋಗಿ ಬರೋದ್ರಲ್ಲಿ ನೀವು ಪೆಟ್ರೋಲ್ ಗಾಡಿ ಉಪಯೋಗಿಸ್ತಿದ್ದಕ್ಕೂ ಇದಕ್ಕೂ ಒಂದು ಟ್ರಿಪ್ಗೆ 500 ರೂಪಾಯಿ ಉಳಿತಾಯ ಆಗತ್ತೆ ಅಂತ. ಅದು ಒಳ್ಳೆ ಉಳಿತಾಯನೇ. ನಾನು ಮೊದಲಿಗೆ ಕೇಳಬೇಕಿತ್ತು ಇದನ್ನ. ಸ್ಪೀಡ್ ಹೇಳಿದ್ರಿ 99, 100, 104 ತನಕ ಹೋಗುತ್ತೆ ಅಂತ. ನಿಲ್ಲಿಸ್ಬೇಕಾದಾಗ ಆ ಬ್ರೇಕಿಂಗು ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರತ್ತಾ, ನಿಲ್ಲತ್ತೆ ನಾನು ಒತ್ತಿದ್ರೆ ಇಷ್ಟೇ ದೂರದಲ್ಲಿ ಅಂತ? ಸರ್, ಈ ಬೈಕಲ್ಲಿ ಏನಾದ್ರು ತುಂಬಾ ಇಷ್ಟವಾದ ಪಾಯಿಂಟ್ ಅಂದ್ರೆ ಬ್ರೇಕಿಂಗ್ ಸಿಸ್ಟಮ್. ಯೂನಿಫೈಡ್ ಬ್ರೇಕಿಂಗ್ ಅಸಿಸ್ಟ್ ಅಂತ ಇದೆ. ಅದು ಮುಂದೆಗೂ ಇದೆ, ಹಿಂದೆಗೂ ಇದೆ. ಜಸ್ಟ್ ನೀವು ಪ್ರೆಸ್ ಮಾಡಿರೋ ಬ್ರೇಕ್ ನ ವಿತಿನ್ ಸೆಕೆಂಡ್ಸ್ ಅಲ್ಲಿ ನಿಂತ್ಕೊಂಡು. ಫ್ಯಾಮಿಲಿಗಳಲ್ಲೂ ಒಂದು ಗಾಡಿ ತಗೊಂತಿದೀನಿ ಅಂದಾಗ ಎಲ್ಲಾರು ಚರ್ಚೆ ಮಾಡ್ತೀವಿ, ಯಾವ ಗಾಡಿ ತಗೊಂತಿದ್ಯಾ, ಏನು, ಯಾಕೆ ಅಂತ ಎಲ್ಲ. ನೀವು EV ಬೈಕ್ ತಗೊಂತೀನಿ ಅಂತ ಹೇಳಿದಾಗ ತಗೊಳೋದಕ್ಕಿಂತ ಮುಂಚೆ ಜನ ಏನ್ ಹೇಳಿದ್ರು? ಡಿಸೈನ್ ಬಗ್ಗೆ ಯಾರಾದ್ರೂ ಏನಾರು ಹೇಳಿದಾರ? ಡಿಸೈನ್ ಎಲ್ಲ ಚೆನ್ನಾಗಿ ಹೇಳಿದಾರೆ. ಅಂದ್ರೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಓಬೆನ್ ಬೈಕ್ ಚೆನ್ನಾಗಿದೆ, ಎಷ್ಟಾಯ್ತು ಕಾಸ್ಟ್ ಏನು ಎಲ್ಲ ವಿಚಾರಿಸಿದಾರೆ, ಕೊಡುತ್ತೆ ಅಂತ. ಸುಮಾರು ಒಂದು 20 ಜನ ನನಗೆ ಕೇಳಿರ್ತಾರೆ. ಬಟ್ ಏನೇ ಆಗಿದೆ ಸರ್, ಓಬೆನ್ ಅವರು ತುಂಬಾ ಚೆನ್ನಾಗಿರೋ ಡಿಸೈನ್, ಬೋಲ್ಡ್ ಲುಕ್, ಒಳ್ಳೆ ಬ್ರೇಕಿಂಗ್ ಸಿಸ್ಟಮ್, ಒಳ್ಳೆ ಥಿಂಗ್ಸ್ ಆಡ್ ಮಾಡಿದ್ದಾರೆ.